ಹೆಲೋ ನಮಸ್ತೆ ನಮಸ್ಕಾರ. ನೀವು ನೋಡ್ತಿರುವಂಥ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ ರಾಹು ಕೇತು ಸಂಚಾರ ವೃಶ್ಚಿಕ ರಾಶಿ ನಿಮ್ಮದು ಆಗಿದ್ದರೆ ಅಥವಾ ವೃಶ್ಚಿಕ ಲಗ್ನ ಆಗಿದ್ದರೆ ಎರಡರಲ್ಲಿ ಒಂದು ಕೂಡ ಖಂಡಿತ ವೀಕ್ಷಣೆ ಮಾಡಿ. ಎರಡು ಕೂಡ ಒಂದೇ ಆಗಬೇಕು ಅಂತ ಇಲ್ಲ. ಓಕೆ, ಹಾಗಾಗಿ ಮೇಯಲ್ಲಿ ಆಲ್ರೆಡಿ ಸಂಚಾರ ಆಗಿದೆ. ರಾಹು ಕೇತು ಸಂಚಾರ ಆಲ್ರೆಡಿ ನಿಮಗೆ ಇನ್ನು ನಿಮಗೆ 1.5 ವರ್ಷಗಳ ಕಾಲ ಇದೆ ಸಂಚಾರ ರಾಹುದು. ರಾಹು ನಿಮಗೆ ಕುಂಭದಲ್ಲಿ ಇದ್ದರೆ, ಕೇತು ಸಿಂಹದಲ್ಲಿ ಇದ್ದರೆ, ನೋಡೋಣ ಯಾವ ರೀತಿ ಫಲ ನಿಮಗೆ ಬರುತ್ತೆ ಅಂತ. ರಾಹು ಚತುರ್ಥ ಭಾವದಲ್ಲಿ ಇರುವಂಥದ್ದು ನಿಮಗೆ ಓಕೆ, ಮತ್ತು ಕೇತು 10ನೇ ಮನೇಲಿ ಇರುವಂಥದ್ದು. ಸ್ವಲ್ಪ ಯೋಚನೆ ಮಾಡುವಂಥ ವಿಚಾರ. ಈಗ ಏನಾಗುತ್ತೆ, ಸ್ವಲ್ಪ ತಾಯಿಯ ಆರೋಗ್ಯ ಕಡೆ ಗಮನ ಕೊಡಿ. ಒಂದು ಮನೆಯಲ್ಲಿ ಸ್ವಲ್ಪ ಕೆಲವೊಂದು ಬಾರಿ ಸಡನ್ನಾಗಿ ಕಿರಿಕಿರಿ ಆಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು ಇದೆಲ್ಲ ಆಗಬಹುದು. ಓಕೆ, ಸ್ವಲ್ಪ ಗುರುವು ಸರಿ ಮಾಡ್ತಾರೆ, ಗುರು ಅದನ್ನು ಸ್ವಲ್ಪ ಪೀಸ್ ಆಫ್ ಮೈಂಡ್ ಹೆಚ್ಚು ಮಾಡ್ತಾರೆ, ಗುರು ಸರಿ ಮಾಡ್ತಾರೆ. ಆದರೂ ಕೂಡ ಸಡನ್ನಾಗಿ ಅನಾವಶ್ಯಕ ಜಗಳ ಮನಸ್ತಾಪಗಳು ಕೆಲವೊಂದು ಬಾರಿ ಬರ್ಬೋದು. ಮನೆಯಲ್ಲಿ ಶಾಂತಿ ಕಡಿಮೆ, ಕಿರಿಕಿರಿ ಆಗ್ತದೆ, ತುಂಬ ಕಿರಿಕಿರಿ ಅಂತ ಅನಿಸ್ಬೋದು ನಿಮಗೆ ಮನೆಯಲ್ಲಿ. ಇದು ವಿಚಾರಗಳು ಇದೆ. ಬಟ್ ಅದು ಸರಿಯಾಗುತ್ತೆ, ಸರಿಯಾಗುತ್ತೆ ಅಂತ ಗುರುವಿನ ದೃಷ್ಟಿ ಇದೆ. ಗುರು ಕೂಡ ನೋಡ್ತಾರೆ ರಾಹುವನ್ನು. ಹಾಗಾಗಿ ಸ್ವಲ್ಪ ಮಟ್ಟಿನಲ್ಲಿ ಅದು ರಿಕವರ್ ಕೂಡ ಆಗುತ್ತೆ, ಸರಿಯಾಗುತ್ತೆ. ನೀವು ಹೆಚ್ಚು ಚಿಂತೆ ಮಾಡಬೇಕಾಗಿ ಏನೂ ಇಲ್ಲ. ಓಕೆ, ಆ್ಯಂಡ್ ಸ್ವಲ್ಪ ವಾಹನವನ್ನು ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ. ಗಾಡಿ ಚಲಾಯಿಸುವಾಗ ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ. ಓಕೆ, ಅದೊಂದು ಸ್ವಲ್ಪ ಎಚ್ಚರಿಕೆ ಅಷ್ಟೇ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಕೇತು 10ರಲ್ಲಿ ಒಳ್ಳೆಯದಾಗಿ ಕೇಳಿದರೆ ಇಟ್ ಈಸ್ 50-50. ಓಕೆ, ಅಂದರೆ ಸರ್ಕಾರಿ ಕೆಲಸ ಪ್ರಯತ್ನ ಮಾಡೋರಿಗೆ ಅನುಕೂಲ ಇಲ್ಲ, ಅಥವಾ ನಿಮಗೆ ಪ್ರಮೋಷನ್ ಆಗಬೇಕು, ಅಥವಾ ನಿಮಗೆ ಹೆಸರು ಬರಬೇಕಾದ್ರೆ ಇದು ಒಳ್ಳೆಯ ಸಮಯ ಅಲ್ಲ. ಅಂದರೆ ಜಾತಕದಲ್ಲಿ ಜಾತಕ ದಶಾಭುಕ್ತಿ ಚೆನ್ನಾಗಿದ್ದು ಖಂಡಿತವಾಗಿ ಬರುತ್ತೆ. ಗೋಚರ ಪ್ರಕಾರ ಮಾತ್ರ, ಗೋಚರ ಪ್ರಕಾರ ಪೊಸಿಷನ್, ಗೌರವ ಇದಕ್ಕೆಲ್ಲ ಒಳ್ಳೆಯದಲ್ಲ. ಓಕೆ, ಹೆಸರು ಬರೋದಕ್ಕೆ, ಪ್ರಮೋಷನ್ ಬರೋದಕ್ಕೆ ಉತ್ತಮ ಸಮಯ ಅಲ್ಲ. ಜಾಬಲ್ಲಿರುವವರು ರಿಸ್ಕ್ ತೊಗೋಬಾರ್ದು. ಜಾಬಲ್ಲಿರುವವರು ನಿಮಗೇನಾಗುತ್ತೆ ಅಷ್ಟರಲ್ಲೇ ಮಾಡ್ತಾ ಹೋಗಿ ಸ್ವಲ್ಪ ಸಮಯ. ಓಕೆ, ಸಕ್ಸಸ್ ಬರುತ್ತಾ ಕೇಳಿದರೆ ಉದ್ಯೋಗ ಮಾಡುವವರಿಗೆ, ಕಾರ್ಯಗಳು ಮಾಡುವವರಿಗೆ ನಿಮಗೆ ಒಂದು ಈ ಸಕ್ಸಸ್ ಬರುತ್ತಾ ಕೇಳಿದರೆ ಖಂಡಿತವಾಗಿ ಬರುತ್ತೆ. ಆದರೆ ಕೇತು ಹೇಳುತ್ತೆ ನಿಮಗೆ ಲೇಟ್ ಸಕ್ಸಸ್ ಕೊಡ್ತೇನೆ, ಈಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಕೊಡ್ತೇನೆ, ಮತ್ತೆ ಒಳ್ಳೆಯದು ಕೊಡ್ತೇನೆ ಅಂತ ಕೇತು ನಿಮಗೆ ಈ ಸಮಯದಲ್ಲಿ ಹೇಳ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಸ್ಟ್ರಗಲ್ಗಳು ಇದ್ದರೂ ಕೂಡ ನಂತರ ನೀವು ಅದನ್ನು ಪಿಕಪ್ ಮಾಡ್ತೀರಿ ಅಂತ ಇದೆ. ನಂತರ ನಿಮಗೆ ಹಾರ್ಡ್ ವರ್ಕಿಂದ ಕಷ್ಟಪಟ್ಟು ನಿಮಗೆ ಸಫಲತೆ ಬರುತ್ತೆ ಈ ಸಮಯದಲ್ಲಿ ಅಂತ ಇದೆ. ನಿಮಗೆ ಏನಾಗುತ್ತೆ ಅಂದರೆ ಧೈರ್ಯವನ್ನು ಕೇತು ಕೊಡ್ತಾರೆ. ಅದೊಂದು ಪಾಸಿಟಿವ್. ಕೇತು ನಿಮಗೆ ಧೈರ್ಯವನ್ನು ಕೊಡ್ತಾರಂತೆ ಈ ಸಮಯದಲ್ಲಿ, ಧೈರ್ಯವನ್ನು ಕೊಡ್ತಾರೆ ನಿಮಗೆ, ಅದೊಂದು ಪಾಸಿಟಿವ್. ಓಕೆ, ಅದನ್ನು ಬಿಟ್ಟು ಸಕ್ಸಸ್ ಕೊಡ್ತಾರೆ, ಬಟ್ ಸ್ವಲ್ಪ ಲೇಟಾಗಿ ಕೊಡ್ತಾರೆ. ಹೊಸ ರಿಸ್ಕ್ ಎಲ್ಲ ತೊಗೊಬೇಡಿ, ಜಾತಕ ನೋಡಿಕೊಂಡು ಮಾತ್ರ ರಿಸ್ಕ್ ತೊಗೊಳ್ಳಿ. ಇಲ್ಲಾಂದರೆ ಗೋಚಾರ ಪ್ರಕಾರ ರಿಸ್ಕ್ ತೊಗೊಳ್ಳೋದಕ್ಕೆ ಉತ್ತಮ ಸಮಯ ಅಲ್ಲ ನಾವು ನೋಡಿದಾಗ ಉದ್ಯೋಗದಲ್ಲಿ. ಓಕೆ, ಇದು ಕೇವಲ ಚಂದ್ರ ಫಲ, ಜಾತಕ ಫಲ ಅಲ್ಲ. ಜಾತಕ ಪರಿಶೀಲನೆ ಬೇಕಾದರೆ ಇದೆ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲಾಂದರೆ ಇಮೇಲ್ ಮಾಡಿಬಿಡಿ. ಸಂಪೂರ್ಣವಾಗಿ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಬಂದು ಸೇರುತ್ತೆ. ಅದು ಎಲ್ರಿಗೂ ಶೇರ್ ಮಾಡಿಬಿಡಿ, ಎಲ್ರಿಗೂ ವಿಚಾರವನ್ನು ತಿಳಿಸಿ. ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತಃ ಸುಖಿನೋ ಭವಂತು. ಜೈ ಭದ್ರಕಾಳಿ.